ಹಲೋ ಫ್ರೆಂಡ್ಸ್, ನಾನು ಭಾಸ್ಕರ್. ಇವತ್ತಿನ ಈ ವಿಡಿಯೋದಲ್ಲಿ ಆನ್ ಪ್ಯಾಸಿವ್ನ ನ್ಯೂ ಪಾಪಪ್ ಮೆಸೇಜ್ ನಿನ್ನೆ ಬಂದಿದೆ. ಅನಂತರ 360 ವೆಬಿನಾರ್ನಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ, ಅನಂತರ ಕಾರ್ಡ್ ಪೇಮೆಂಟ್ ಬಗ್ಗೆ, UPI ಪೇಮೆಂಟ್ಗಳ ಬಗ್ಗೆ ನಾವಿವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ನಿನ್ನೆ 360 ವೆಬಿನಾರ್ ಇತ್ತು. 360 ವೆಬಿನಾರ್ನಲ್ಲಿ ಎಲ್ಲರ ನಿರೀಕ್ಷೆ ಇತ್ತು, ಯಾಕಂದರೆ ಆ್ಯಶ್ ಸರ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಶ್ ಸರು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಅಲ್ಲಿ ರೆಡ್, ಮಾರ್ಟಿ ಮತ್ತು ಕ್ರಿಸ್ 3 ಜನ ಇದ್ದರು. ಅವರು 360 ವೆಬಿನಾರ್ನಲ್ಲಿ ಎಂದಿನಂತೆ ವಾರದ ರೀಕ್ಯಾಪನ್ನು ಮಾಡಿದರು. ಓಕೆ, ಅದರಲ್ಲಿ ಯಾವುದೇ ಅನೌನ್ಸ್ಮೆಂಟ್ ಇರಲ್ಲ ಅಂತ ಮಾರ್ಟಿ ಕ್ಲಿಯರಾಗಿ ಹೇಳಿದರು. ಯಾವುದೇ ಡೇಟ್ ಇರಲ್ಲ, ಯಾವುದೇ ಅನೌನ್ಸ್ಮೆಂಟ್ ಕೂಡ ಇರಲ್ಲ ಅಂತ ಹೇಳಿದರು. ಆನಂತರ ಬಿಲ್ಲಿಂಗ್ ಅಡ್ರೆಸ್ ಬಗ್ಗೆ ಹೇಳಿದರು. ಬಿಲ್ಲಿಂಗ್ ಅಡ್ರೆಸ್ ಅಂತಂದರೆ ನಾವು ಇವಾಗಲೇ OESನಲ್ಲಿ ಪ್ರೊಫೈಲ್ನಲ್ಲಿ ನಾವು ನೋಡಿದ್ವಿ. ಬಿಲ್ಲಿಂಗ್ ಅಡ್ರೆಸ್ನಲ್ಲಿ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಏನಪ್ಪ ಬಿಲ್ಲಿಂಗ್ ಅಡ್ರೆಸ್ ಅಂತಂದರೆ, ಅಲ್ಲಿ ಮೊದಲನೇದಾಗಿ ನಾವು ಫಸ್ಟ್ ಟೈಮ್ ನಾವು ಕಾರ್ಡ್ ಪೇಮೆಂಟ್ ಮಾಡುವಾಗ ಕಾರ್ಡ್ ಪೇಮೆಂಟ್ ಯಾರು ಮಾಡ್ತಿದ್ರು, ಕಾರ್ಡ್ ಹೋಲ್ಡರ್ದು ಅಡ್ರೆಸ್ಸನ್ನು ನಾವಲ್ಲಿ ಹಾಕ್ತಿದ್ವಿ. ಓಕೆ, ಇವಾಗ ನಾವೇನು ಮಾಡಬೇಕಂತಂದರೆ ಪ್ರತಿಯೊಬ್ಬರ ಅಡ್ರೆಸ್ಸನ್ನು ಅಲ್ಲಿ ಹಾಕಬೇಕು. ಅಡ್ರೆಸ್ ಮೀನ್ಸ್ ನಾವು ಕನೆಕ್ಟನ್ನು ಬೈ ಮಾಡ್ತಾ ಇದ್ದೀವಿ, ಅದಕ್ಕೆ ಬಿಲ್ಲಿಂಗ್ ಅಡ್ರೆಸ್ಸನ್ನು ನಾವು ಹಾಕ್ತಾ ಇದ್ದೀವಿ. ಹೌದಾ? ಹಾಗಾಗಿ ನಾವಲ್ಲಿ ಬಿಲ್ಲಿಂಗ್ ಅಡ್ರೆಸ್ಸನ್ನು ಹಾಕುವಾಗ ನಾವು ಕರೆಕ್ಟಾದ ಅಡ್ರೆಸ್ಸನ್ನು ಹಾಕಬೇಕು. ಅಂದರೆ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ, ಯಾವ ಜಾಗದಲ್ಲಿ ಇರ್ತೀವಿ, ಅಲ್ಲಿಯ ನಿಮ್ಮ ಪೋಸ್ಟಲ್ ಅಡ್ರೆಸ್, ಅಂದರೆ ನಿಮಗೆ ಮನೆಗೆ ಏನು ಕೊರಿಯರ್ ಬರುತ್ತೆ ಅಥವಾ ಪೋಸ್ಟ್ ಬರುತ್ತಲ್ಲ, ಆ ಅಡ್ರೆಸ್ಸನ್ನು ಹಾಕಿದರೆ ಆಯಿತು. ನೀವು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಅಡ್ರೆಸ್ಸನ್ನೇ ಹಾಕಬೇಕು, ಆ ರೀತಿ ಏನೂ ಇಲ್ಲ. ಯಾಕಂದರೆ ನೀವಲ್ಲಿ ನೀವು ಯಾವ ಏರಿಯಾದಲ್ಲಿ ಇರ್ತೀರಿ, ಯಾವ ಜಾಗದಲ್ಲಿ ಇರ್ತೀರಿ, ಅಲ್ಲಿ ಅಡ್ರೆಸ್ಸನ್ನು ಹಾಕಿದರೆ ಸಾಕಾಗುತ್ತೆ. ಓಕೆ, ಹಾಗಾಗಿ ನಾವು ಅಲ್ಲಿ ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ಹಾಕುವಾಗ ಮೊದಲೇದಾಗಿ ನಾವಲ್ಲಿ ನಮ್ಮ ಅಡ್ರೆಸ್ಸನ್ನು ಕರೆಕ್ಟು, ಅಂದರೆ ಸ್ನೇಹಿತರೆ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸೇ ಬೇಕು ಅಂತಿಲ್ಲ, ನಾವು ನಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಿದರೆ ಸಾಕು. ಓಕೆ, ಆಧಾರ್ ಕಾರ್ಡ್ಗೆ ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಆನಂತರ OVerify ಬಂದವಾಗ ಅದು ಏನು ಹೇಳುತ್ತೆ, ಆಧಾರ್ ಕಾರ್ಡ್ ಅಥವಾ ನಿಮ್ಮ ಏನು ಐಡೆಂಟಿಟಿ ಇದೆ ಅದನ್ನು ಹಾಕಿದರೆ ಸಾಕು. ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ, ಇದು ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ಸು. ಓಕೆ, ಅಲ್ಲಿ ನೀವು ನಿಮ್ಮ ಅಡ್ರೆಸ್ ಹಾಕುವಾಗ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರನ್ನು ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ @ ಆನಂತರ ಕಾಮಾ ಕೊಡೋದಾಗಲಿ ಆ ಥರ ಹಾಕೋಕ್ಕೆ ಹೋಗಬೇಡಿ, ಅವಾಗ ಅದು ಎಕ್ಸೆಪ್ಟ್ ಮಾಡಲ್ಲ. ನೀವಲ್ಲಿ ಸ್ಪೇಸನ್ನು ಬಿಡಿ. ಫಾರ್ ಎಕ್ಸಾಂಪಲ್ಲು ಗುರುಪ್ರಸಾದ್ ಅಂತ ಇದ್ದರೆ ಗುರು ಸ್ಪೇಸ್ ಪ್ರಸಾದ್ ಅಂತ ಮಾಡಿ ಆ ಥರ ನೀವು ಹಾಕಿದ್ರೆ ನಿಮಗದು ಎಕ್ಸೆಪ್ಟ್ ಮಾಡುತ್ತೆ, ಅದೇನೂ ಪ್ರಾಬ್ಲಮ್ ಆಗಲ್ಲ. ಆನಂತರ ನೀವು ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕಬೇಡಿ, ಸ್ಪೇಸನ್ನು ಹಾಕಿ, ಕಂಟ್ರಿಯನ್ನು ಹಾಕಿ, ನೀವು ಇಂಡಿಯಾವನ್ನು ಸೆಲೆಕ್ಟ್ ಮಾಡಿ, ಆನಂತರ ಸ್ಟೇಟ್, ಆನಂತರ ಸಿಟಿ ಹಾಕಿದವಾಗ ಅಲ್ಲಿ ನೀವು ಸಿಟಿ ಅಂತ ಕೇಳಿದವಾಗ ನಿಮ್ಮ ಊರ ಹೆಸರನ್ನು ಹಾಕಕ್ಕೆ ಹೋಗಬೇಡಿ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಓಕೆ, ಡಿಸ್ಟಿಕ್ಕನ್ನು ಹಾಕಿ, ಆನಂತರ ಜಿಪ್ ಕೋಡ್ ಅಂತ ಇರುತ್ತೆ, ಪಿನ್ ಕೋಡು, ಜಿಪ್ ಕೋಡು ಪಿನ್ ಕೋಡ್ ಎರಡೂ ಒಂದೇ. ನೀವು ನಿಮ್ಮ ಪಿನ್ ಕೋಡನ್ನು ಮರೆಯದೇನೆ ಹಾಕಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ಹಾಕಲೇಬೇಕು, ಪ್ರತಿಯೊಬ್ಬರು ಕೂಡ ಅಡ್ರೆಸ್ಸನ್ನು ಫಿಲಪ್ ಮಾಡಲೇಬೇಕು. ಓಕೆ, ಇನ್ನು ಹೊಸದಾಗಿ ಕನೆಕ್ಟ್ ಯಾರು ಬೈ ಮಾಡಿಲ್ಲ, ಬೈ ಮಾಡದಿದ್ದವರಿಗೆ ಅವರು ಈ ಅಡ್ರೆಸ್ಸನ್ನು ಫಿಲ್ ಮಾಡಿದರೆ ಮಾತ್ರ ಬೈ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಓಕೆ, ಇಲ್ಲ ಅಂತಂದರೆ ನೀವು ಕನೆಕ್ಟಲ್ಲಿ ಬೈ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ. ಓಕೆ, ಇದು ಇಂಪಾರ್ಟೆಂಟ್ ವಿಚಾರ. ಆನಂತರ ಕಾರ್ಡ್ ಪೇಮೆಂಟ್ ಬಂದಿದೆ ಇವಾಗ. ಓಕೆ, ನಿನ್ನೆ ನೀವು ನೋಡಿದ್ರಿ ಮೆಸೇಜಲ್ಲಿ, ಪಾಪಪ್ ಮೆಸೇಜಲ್ಲಿ ಬಂದಿದೆ ಕಾರ್ಡ್ ಪೇಮೆಂಟ್ ಬಗ್ಗೆ. ಯಾರ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ ಇದೆ, ಇಂಟರ್ನ್ಯಾಷನಲ್ ಕಾರ್ಡ್ ಪೇಮೆಂಟ್ ಎನೇಬಿಲಿಟಿ ಯಾರು ಮಾಡ್ಕೊಂಡಿರ್ತಾರೆ ಅಂಥವರು ನಾವು ಕಾರ್ಡ್ ಪೇಮೆಂಟನ್ನು ಈಸಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಆನಂತರ ಮಾಸ್ಟರ್ ಕಾರ್ಡು, ವೀಸಾ ಕಾರ್ಡು, ಯಾವುದೇ ಕಾರ್ಡು ಇಂಟರ್ನ್ಯಾಷನಲ್ ನಿಮ್ಮದು ಆಕ್ಸೆಸಿಬಿಲಿಟಿ ಇರಬೇಕು. ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ನೀವು ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ನೀವು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಇವಾಗ. ನನಗನ್ಸಿದ ಮಟ್ಟಿಗೆ ಕ್ರಿಪ್ಟೋದಲ್ಲಿ ಮಾಡೋದ್ರಿಂದ ಬೆಟರ್ ಅನಿಸುತ್ತೆ. ಯಾಕಂತಂದರೆ ಅದು ಕೂಡ ಈಗ ಟೆಸ್ಟಿಂಗ್ ಮಾಡಲ್ ಇರೋದ್ರಿಂದ ನನಗೆ ಇವತ್ತು ಮೆಸೇಜ್ಗಳು ನಾನು ತುಂಬ ಕಡೆ ನೋಡಿದವಾಗ ಕೆಲವೊಂದು ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದವಾಗ ಸಮ್ಟೈಮ್ ನಾವು ಮತ್ತೆ ಅದು ಸ್ಟ್ರಕ್ ಆಗೋದು ಬೇಡ. ಯಾಕಂದರೆ ನಾವು ಮತ್ತೆ ಟಿಕೆಟ್ ರೈಸ್ ಮಾಡಬೇಕು, ಬ್ಯಾಂಕಿಗೆ ಹೋಗಬೇಕಾಗುತ್ತೆ, ಬ್ಯಾಂಕಲ್ಲಿ ಕ್ಲಿಯರೆನ್ಸ್ ತೊಗೋಬೇಕು, ಇವೆಲ್ಲ ಅನುಭವಿಸಬೇಕಾಗುತ್ತೆ ತೊಂದರೆಗಳನ್ನ. ಅದಕ್ಕಾಗಿ ನಾವು ಸ್ವಲ್ಪ ವೇಟ್ ಮಾಡೋದು ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಕ್ರಿಪ್ಟೋದಲ್ಲಿ ಮಾಡಿಸ್ಕೊಂಡ್ರೆ ಈಸಿಯಾಗಿ ಸ್ಮೂತಾಗಿ ಆಗುತ್ತೆ. ಬ್ಯಾಂಕ್ ಕಾರ್ಡ್ಗಿಂತ ಸ್ವಲ್ಪ ಕ್ರಿಪ್ಟೋದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಆನಂತರ
ನಮಗೆ ಈಗ ಡೆಬಿಟ್ ಕಾರ್ಡು ಮತ್ತು ನಮ್ಮ ಅಡ್ರೆಸ್ಸಿಗೆ ಡೆಬಿಟ್ ಕಾರ್ಡು ಕೂಡ ರೆಡಿಯಾಗಿದೆ. ನಮ್ಮ ಅಡ್ರೆಸ್ಗಳಿಗೆ ಕಾರ್ಡ್ ಕೂಡ ಬರಲಿಕ್ಕಿದೆ. ಓಕೆ, ಅದು ವರ್ಚುವಲ್ ಕಾರ್ಡು ಇರ್ಬೋದು, ನಮ್ಮ OASನಲ್ಲಿ ಅದು ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ಬೋದು. ಅನಂತರ ಫಿಸಿಕಲ್ ಕಾರ್ಡು ಕೂಡ ಬರ್ಬೋದು. ಇವೆರಡೂ ನಮಗೆ ಸಿಗ್ತವೆ ಇನ್ಮೇಲೆ. ಯಾಕಂದರೆ ಪ್ರತಿ ದಿವಸ ಒಂದೊಂದೇ ಹೊಸ ವಿಚಾರಗಳು ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾವೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಆನಂತರ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಆ್ಯಸರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಆಲ್ ಆನ್ ಪೇಸಿವ್ ಫ್ಯಾಮಿಲಿ. ಅದರಲ್ಲೂ ಎಸ್ಪೆಷಲಿ ಇಂಡಿಯನ್ ಫ್ಯಾಮಿಲಿಗೆ ಅವರು ಗ್ರೇಟ್ ನ್ಯೂಸ್ ಫಾರ್ ಇಂಡಿಯನ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನಮಗೆ UPI ಪೇಮೆಂಟ್ಸು ಆನ್ ದ ವೇ ಇದೆ ಅಂತ ಹೇಳಿದ್ದಾರೆ. UPI ಪೇಮೆಂಟ್ ಅಂತಂದರೆ ನಾವು ಗೂಗಲ್ ಪೇ, ಫೋನ್ಪೇ ಅಥವಾ ಯಾವುದೇ UPI ಪೇಮೆಂಟನ್ನು ನಾವಿಲ್ಲಿ ಮಾಡಲಿಕ್ಕೆ ಅವಕಾಶ ಬರ್ತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಫ್ಯೂ ಡೇಸಲ್ಲಿ ಅದು ಕೂಡ ಬರಲಿಕ್ಕಿದೆ. ಯಾಕಂದರೆ ನಮ್ಮ ಪೇಮೆಂಟ್ ಪ್ರೋಸೆಸ್ಸನ್ನು ವೆರಿ ಈಸಿ ಪ್ರೋಸೆಸ್ನಲ್ಲಿ ಮಾಡಲಿಕ್ಕೆ ಕಂಪನಿ ಎಲ್ಲ ಪ್ಲಾನನ್ನು ಮಾಡಿದೆ. ಅದು ಆಲ್ರೆಡಿ ಡನ್ ಆಗಿದೆ. ಓಕೆ, ಅದನ್ನೆಲ್ಲ ರೆಡಿ ಇದೆ. ಓಕೆ, ಬಿ ರೆಡಿ ಇನ್ ಅವರ್ ಇಂಡಿಯನ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ ಅವರು. ಓಕೆ, ವೆರಿ ಸೂನ್ ಅದೆಲ್ಲ ಬರುತ್ತೆ ನಮ್ಮ UPI ಪೇಮೆಂಟ್ಸು. ಸೊ ಹಾಗಾಗಿ ಗುಡ್ ನ್ಯೂಸ್ ಫಾರ್ ಅವರ್ ಇಂಡಿಯನ್ ಫ್ಯಾಮಿಲಿಗೆ ಅಂತ ಸರ್ ಹೇಳಿದ್ದಾರೆ. ಓಕೆ, ಬೇರೆ ಕಂಟ್ರಿಯವರಿಗೆ ಬೇರೆ ಪೇಮೆಂಟ್ ವ್ಯವಸ್ಥೆ ಇರುತ್ತೆ. ಯಾಕಂತಂದರೆ ಅದು ಎಲ್ರಿಗೂ ಒಂದೇ ಥರ ಇರಲ್ಲ, ಬೇರೆ ಪೇಮೆಂಟ್ ವ್ಯವಸ್ಥೆ ಇರುತ್ತೆ. ಇನ್ನು ಯಾರಿಗೆ ಈ ವಿಚಾರ ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಅಂಥವರು ಆ್ಯಕ್ಚುಲಿ ನಮ್ಮ ಒಂದು ವೆಬಿನಾರ್ಗಳಿಗೆ, ಕನ್ನಡ ವೆಬಿನಾರ್ ಇರ್ಬೋದು, ಹಿಂದಿಗಳಲ್ಲಿ ವೆಬಿನಾರ್ಗಳಿರ್ತವೆ. ಆ ವೆಬಿನಾರ್ನಲ್ಲಿ ನೀವೆಲ್ಲ ಬಂದರೆ ನಿಮಗೆ ಅದರ ಬಗ್ಗೆ ಪೂರ್ತಿ ನಾಲೆಜ್ ಸಿಗುತ್ತೆ. ಯಾಕಂತಂದರೆ ನಾವು ಭಾಳ ಅಂದರೆ ಸಮೀಪದಲ್ಲಿದ್ದೀವಿ. ಇವೆಲ್ಲ ಸಿನಾರಿಯೋಗಳನ್ನ ನೋಡಿದರೆ ನಾವು ಭಾಳ ಫಾಸ್ಟಾಗಿ ನಮಗೆ ಎಲ್ಲ ವಿಚಾರಗಳು ಇನ್ನು ಮುಂದೆ ಹತ್ತಿರದಲ್ಲಿದ್ದಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಆ್ಯಸ್ ಸರ್ ಎನಿ ಮೂಮೆಂಟು ವೆಬಿನಾರ್ನಲ್ಲಿ ಬರ್ಬೋದು. ನಿನ್ನೆ ಅವರು ವೆಬಿನಾರ್ನಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಬರಲಿಲ್ಲ. ನಾಳೆ 21 ನಮ್ಮದು ಪೇಮೆಂಟ್ ಅಂದರೆ ನಮ್ಮ ಸಬ್ಸ್ಕ್ರಿಪ್ಷನ್ ಕನೆಕ್ಟ್ ಸಬ್ಸ್ಕ್ರಿಪ್ಷನ್ ಯಾರು ಮಾಡಿದ್ದಾರೆ, ಸಬ್ಸ್ಕ್ರಿಪ್ಷನ್ನು ಎಂಡ್ ಆಗುವಂಥ ಡೇಟು. ಹಾಗಾಗಿ ಎನಿ ಮೂಮೆಂಟ್ ಏನೇ ನ್ಯೂಸ್ಗಳು ಬರ್ಬೋದು, ಅನೌನ್ಸ್ಮೆಂಟ್ಗಳಾಗ್ಬೋದು. ಆ್ಯಸ್ ಸರ್ ಯಾವುದೇ ವೆಬಿನಾರ್ನಲ್ಲಿ ಬರ್ಬೋದು. ಹಾಗಾಗಿ ನಾವು ರೆಡಿ ಇರಬೇಕು. ನಾವು ಎಲ್ಲರೂ ಕೂಡ ಪೇಷನ್ಸಿಂದ ಇರೋಣ. ಓಕೆ, ಸೊ ಹಾಗಾಗಿ ಆನ್ ಪೇಸಿವ್ನ OAS ಕಡೆ ಅಥವಾ ನಮ್ಮ ಬ್ಯಾಕ್ ಆಫೀಸ್ ಕಡೆ ಪ್ರತಿಯೊಬ್ಬರದ್ದು ಗಮನ ಇರಲಿ. ಯಾಕಂದರೆ ನಮಗೇನು ಅಥೆಂಟಿಕ್ ನ್ಯೂಸ್ ಬರೋದೇನಿದೆ, ನಮಗೇನೇ ವಿಚಾರಗಳು ಗೊತ್ತಾಗೋದಿದ್ದರೂ ಅದು ಬ್ಯಾಕ್ ಆಫೀಸ್ನಲ್ಲಿ ಅಥವಾ OASನಲ್ಲಿ ನಮಗೆ ವಿಚಾರಗಳು ಗೊತ್ತಾಗುತ್ತೆ ಪಾಪಪ್ ಮೆಸೇಜ್ನಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಆ್ಯಸ್ ಸರ್ ವೆಬಿನಾರ್ ಎನಿ ಟೈಮ್ ಮಾಡ್ಬೋದು. ಸೊ ಬ್ಯಾಕ್ ಆಫೀಸ್ ಕಡೆ ನಾವೆಲ್ಲರೂ ಗಮನ ಹರಿಸೋಣ ಅಂತ ಹೇಳ್ತಾ, ಇದಿಷ್ಟು ವಿಚಾರಗಳು ನಿನ್ನೆ ವೆಬಿನಾರ್ನಲ್ಲಿ ಆಗಿರೋದು ಮತ್ತು ನಿನ್ನೆ ಪಾಪಪ್ ಮೆಸೇಜ್ಗಳು ಬಂದಿರುವಂಥದ್ದು. ಸೊ ಹಾಗಾಗಿ OASನಲ್ಲಿ ಎನಿ ಮೂಮೆಂಟ್ ಏನಾದರೂ ಚೇಂಜಸ್ ಇರುತ್ತಾ ಹೋಗುತ್ತೆ ಇನ್ನು. ಸೊ ಹಾಗಾಗಿ ಅದರ ಬಗ್ಗೆ ನಾವೆಲ್ಲರೂ ನಿಗಾ ಇಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ನೆಕ್ಸ್ಟ್ ಅಪ್ಡೇಟ್ ಇದ್ದಾವಾಗ ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟನ್ನು ತಿಳಿಸ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.